ಕನ್ನಡ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ದಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಮ್ಮ ಚೊಚ್ಚಲ ಸಿನಿಮಾ BMC ಪ್ರೊಡಕ್ಷನಿಂದ ಮೂಡಿಬಂದ ಚೊಚ್ಚಲ ಸಿನಿಮಾ ಲೇಡೀಸ್ ಬಾರ್ಗೆ ಈ ಪ್ರಶಸ್ತಿ ಸಿಕ್ಕಿದೆ. ಎಷ್ಟು ಒಂದು ಸೋಷಿಯಲ್ ಅವೇರ್ನೆಸ್ ಮೂವಿ ಅನ್ನೋ ಒಂದು ಪ್ರಶಸ್ತಿ ಸಿಕ್ಕಿದೆ. ನಾವು ಕುಡಿತದ ದುರಭ್ಯಾಸದ ವಿರುದ್ಧ ಜನರಿಗೆ ಉತ್ತಮ ಸಂದೇಶನ ನೀಡಬೇಕು ಅಂತ ಹೇಳಿ ಈ ಮೂವಿನ ಮಾಡಿದ್ವಿ. ಸಾಕಷ್ಟು ಜನರಿಗೆ ಈ ಕುಡಿತದ ದುಷ್ಪರಿಣಾಮಗಳು ಮನಮುಟ್ಟಿದೆ. ಇದರೆಲ್ಲ ಪರಿಣಾಮವಾಗಿ ಈ ಪ್ರಶಸ್ತಿ ಸಿಕ್ಕಿದೆ. ಈ ಪ್ರಶಸ್ತಿ ನಾನು ಕಲಾವಿದರು ಮತ್ತು ತಂತ್ರಜ್ಞರಿಗೆ ಅರ್ಪಿಸ್ತೇನೆ. ಸರ್, ತಾವು ಮೊದಲನೇ ಫಿಲ್ಮಲ್ಲೇ ಯಶಸ್ವಿ ನಿರ್ಮಾಪಕರು ಆಗಿ ಹಾಗೆ ನಟರು ಆಗಿ ಹೊರಗೆ ಬಂದಿದ್ದೀರಾ, ಹಾಗೆ ಅವಾರ್ಡ್ ಕೂಡ ಬಂದಿದೆ ನಿಮಗೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಭಾಳ ಸಂತೋಷ ಆಗ್ತದೆ. ನಾನು ಚಲನಚಿತ್ರದ ಮೂಲಕ ನನಗೆ ನಟನೆಯಲ್ಲಿ ಕೂಡ ಪ್ರತಿಭೆ ಇದನ್ನು ಎಲ್ಲರೂ ಕೇಳಿಕೊಂಡಾಗ ನನ್ನ ಒಂದು ನನ್ನದೇ ಶೈಲಿನಲ್ಲಿ ಮಾಡಿದ್ದೇನೆ. ಅದು ಒಂದು ಸಂತೋಷ ತಂದಿದೆ. ಮತ್ತು ನಿರ್ಮಾಪಕನಾಗಿಯೂ ಕೂಡ ನಾನು ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಈಗ ನೀವು ಎರಡು ಫೀಲ್ಡಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ, ಒಬ್ಬ ನಟನಾಗಿ ಒಬ್ಬ ನಿರ್ಮಾಪಕರಾಗಿ. ಈಗ ನಿಮಗೆ ಮಾರ್ಕೆಟಲ್ಲಿ ಯಾವ ಕಡೆಯಿಂದ ಡಿಮಾಂಡ್ ಹೆಚ್ಚಿಗೆ ಬರ್ತಾ ಇದೆ? ನಟನಾಗಿ ಬರ್ತಾ ಇದೆ ಅಥವಾ ನಿರ್ಮಾಪಕ ಕಡೆಯಿಂದ ನಟನಾಗಿ ಮಾಡೋದಕ್ಕೆ ಸುಮಾರು ಆಫರ್ಗಳು ಕೂಡ ನನಗೆ ಬಂದಿದೆ. ನಟನಾಗಿ ನನಗೆ ಡಿಮ್ಯಾಂಡ್ ಜಾಸ್ತಿ ಬರ್ತಾ ಇದೆ. ಓಕೆ, ಸೊ ತಮ್ಮ ಪಾತ್ರಗಳು ಯಾವ ಥರ ಶೈಲಿಯಲ್ಲಿ ತಾವು ಇಷ್ಟಪಡ್ತೀರಾ ಮುಂದೆ ಮಾಡೋಕ್ಕೆ ಸರ್? ಯಾವ ಶೈಲಿಯಲ್ಲಿ ಪಾತ್ರಗಳನ್ನ ಯಾವ ಸ್ಟೈಲಲ್ಲಿ ಇಷ್ಟಪಡ್ತೀರಾ? ವಿಲೇಜ್ ಸ್ಟೈಲು, ಪೌರಾಣಿಕ ಪಾತ್ರ, ನಾನು ಸಾಮಾಜಿಕ ಪೌರಾಣಿಕ ಎರಡೂ ಶೈಲಿಯಲ್ಲಿ ಇಷ್ಟಪಡ್ತೇನೆ. ಮತ್ತು ಆ್ಯಕ್ಷನ್ ಮೂವಿಗಳನ್ನ ನಾನು ಇಷ್ಟಪಡ್ತೀನಿ. ಸೊ ಮೊದಲನೇ ಸಲ ನಿರ್ಮಾಪಕರು, ಆಮೇಲೆ ಅವಾರ್ಡ್ ಕೂಡ ಬಂದಿದೆ. ಹೊಸ ನಿರ್ಮಾಪಕರಿಗೆ ಏನಾದರೂ ಮಾರ್ಗಸೂಚಿ ಗೈಡ್ಲೈನ್ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀನಿ? ಖಂಡಿತವಾಗ್ಲೂ ಇದು ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಎಲ್ಲ ಒಂದು ನಿರ್ಮಾಪಕರು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಮೂವಿನ, ಒಂದು ಸಂದೇಶ ಇರುವಂಥ ಮೂವಿನ ತಯಾರಿಸಿದ್ರೆ ಖಂಡಿತ ಎಲ್ಲ ಒಂದು ಕಡೆ ಗೆಲುವು ಕಾಣೋ ಚಾನ್ಸಸ್ ಇದೆ. ಮತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಚಿತ್ರಮಂಡಳಿ ಕೂಡ ಇದಕ್ಕೆ ಸಾಕಷ್ಟು ನೆರವು ನೀಡಬೇಕು. ಕನ್ನಡ ವೀಕ್ಷಕರು ಕೂಡ ಸಾಕಷ್ಟು ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಬೋದು. ಥ್ಯಾಂಕ್ ಯು ಸರ್. ನಿಮಗೆ ಶುಭವಾಗಲಿ. ಹಾಗೆ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ನೀವು ಮಾಡ್ತಿದ್ದೀರ ಅಂತ ಕೇಳ್ಪಟ್ಟೆ. ಸೊ ಎಲ್ಲ ಪ್ರಾಜೆಕ್ಟ್ಗಳು ಇದೇ ಥರ ಅವಾರ್ಡ್ಗಳು ಸಿಗಲಿ ಅಂತ ನಾವು ಆಶಿಸ್ತೀವಿ. ತುಂಬ ಧನ್ಯವಾದಗಳು ಸರ್. ಆಯೋಜಕರಿಗೆ ಎಲ್ಲರಿಗೂ ತುಂಬ ಧನ್ಯವಾದ.